ನಮಸ್ಕಾರ ಸ್ನೇಹಿತರೆ. ಈ ದಿನ ನಮ್ಮ ಆಶ್ರಮದಿಂದ ಕೃಷ್ಣ ಅಂತೇಳಿ ಮೂಲತಃ ಶಿವಮೊಗ್ಗದವರು. ಇದು ಸುಮಾರು 1 ವರ್ಷದ ಹಿಂದೆ ನಮ್ಮಲ್ಲಿಗೆ ಬಂದಿದ್ದರು. 1 ವರ್ಷ 1 ತಿಂಗಳಾಯ್ತಲ್ಲ, 1 ವರ್ಷ 1 ತಿಂಗಳ ಹಿಂದೆ ನಮ್ಮಲ್ಲಿಗೆ ಬಂದಿದ್ದರು. ಇವತ್ತು ಅವರ ಸ್ವಂತ ಅಣ್ಣನಾದ ಮೇಘರಾಜ್ ಅವ್ರ ಜೊತೆ ಅವರ ಸ್ವಂತ ಮನೆಗೆ ಹೋಗ್ತಿದ್ದಾರೆ. ಇವತ್ತು ಸ್ವಂತ ಅವ್ರ ಮನೆಗೆ ಅವನು ತಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ ಮೇಘರಾಜ್ ಅವರು. ಇನ್ನು ಇಲ್ಲಿಂದ ಆಚೆ ಹೋದ್ಮೇಲೆ ಏನೇ ಸಮಸ್ಯೆಗಳಾದರೂ ಅವರ ಜವಾಬ್ದಾರಿ, ನಾವು ಅಥವಾ ನಮ್ಮ ಆಶ್ರಮದಲ್ಲಿ ಯಾರು ಜವಾಬ್ದಾರಿ ಬರೋದಿಲ್ಲ. ಹಾಗೂ ಹೇಗಿದೆ ನಮ್ಮ ಆಶ್ರಮದಲ್ಲಿ ಹೆಂಗಿದ್ದ 1 ವರ್ಷ 1 ತಿಂಗಳು ಹೇಗಿದ್ದರು ಅನ್ನೋದನ್ನು ಅವ್ರ ಕೈಲೇ ಕೇಳೋಣ. ಹೆಂಗಿದೆ ಕೃಷ್ಣ? ಭಾಳ ಚೆನ್ನಾಗಿ ನೋಡ್ಕೊಂಡ್ರಿ, ಜೋರಾಗಿಲ್ಲ, ಭಾಳ ಚೆನ್ನಾಗಿ ನೋಡ್ಕೊಂಡ್ರಿ. ಸಾಯ ಅಂತ ಬದುಕ್ಸಿದ್ದೀರ, ಋಣನ ತೀರ್ಸೋಕ್ಕಾಗಲ್ಲ ಅಣ್ಣ, ಅದು ಮಾತಲ್ಲಿ ಹೇಳೋಕ್ಕಾಗಲ್ಲ. ಈ ಕಡೆ ನೋಡ್ಕೊಂಡು ದೇವರು ದೇವರು ನಿಮಗೆ ಒಂದು ಸ್ವಲ್ಪ ಏನಾದರೂ ನನಗೆ ಹೆಲ್ಪ್ ಮಾಡೋಂಥ ಶಕ್ತಿ ಕೊಡಲಿ ಅಂತ ದೇವ್ರಲ್ಲಿ ಬೇಡ್ಕೊಂತೀನಿ ಅಣ್ಣ. ಮುಂದಿನ ದಿನಗಳಲ್ಲಿ ನಾನು ಚೆನ್ನಾಗಿದ್ದೀನಿ, ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಾದರೆ ಇಲ್ಲಿಗೆ ಏನಾದರೂ ನಾನು ಹೆಲ್ಪ್ ಮಾಡೇ ಮಾಡ್ತೀನಿ. ಮೇಘರಾಜರೇ, ಏನು ಸ್ಟಾರ್ಟಿಂಗ್ ಬಂದಾಗ ನಮಗೆ ಆಸ್ಪತ್ರೆಗೆಲ್ಲ ತುಂಬ ಕಡೆ ತೋರಿಸಿದೆ, ಗುಣಮುಖ ಆಗಲಿಲ್ಲ. ಆಮೇಲೆ ಇಲ್ಲಿ ಬಂದು ನಾನು ಆಶ್ರಮಕ್ಕೆ ಬಿಟ್ಟ ಮೇಲೆ ಅವನು ತುಂಬ ಚೆನ್ನಾಗ್ತಾ ಬಂದ. ಅವರು ತುಂಬ ಶ್ರಮ ಪಟ್ಟಿದ್ದಾರೆ ಅಣ್ಣ. ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ಅವ್ನು ಕಳ್ಕೊಂಬಿಡ್ತಿದ್ದೆ. ನಾನು ತುಂಬ ಕಷ್ಟಪಟ್ಟು ಬಿಟ್ಟಿರೋದು ಹೇಳೋಕ್ಕಾಗಲ್ಲ, ಆದರೂ ಪರಿಸ್ಥಿತಿ ಹಂಗಿತ್ತು. ಇವಾಗ ಚೆನ್ನಾಗಿದ್ದಾನೆ, ಅವ್ನು ಚೆನ್ನಾಗಿ ನೋಡ್ಕೊತೀನಿ ನಾನು. ಅವನು ಮುಂದೆ ಒಳ್ಳೆ ರೀತಿಯಲ್ಲಿ ಆಗ್ತಾನೆ. ನನ್ನ ಕೈಯಲ್ಲಿ ಏನಾಗುತ್ತೆ ಅದು ನಾನು ಮಾಡ್ತೀನಿ, ಒಳ್ಳೆಯದಾಗಲಿ ಅಂತ ನಾನು ಹೇಳ್ತೀನಿ. ತುಂಬ ಥ್ಯಾಂಕ್ಸ್ ಅಣ್ಣ, ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದೆ. ನಿಮ್ಮನ್ನು ಬಿಟ್ಟು ಹೋಗೋಕ್ಕೂ ಬೇಜಾರಾಗುತ್ತಣ್ಣ, ಆದರೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತಿಲ್ಲ ಅಣ್ಣ. ಅಲ್ಲೇ ಯಾಕೆ ಬೇಜಾರಾಗುತ್ತೆ? ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರ ಅಣ್ಣ, ಸ್ವಂತ ತಮ್ಮನ ಥರ. ಇದಕ್ಕಿಂತ ಹೆಚ್ಚಾಗಿ ಏನೇ ಚೆನ್ನಾಗಿ ನೋಡ್ಕೊಂಡಿದ್ದೀರ. ನಮ್ಮ ಅಣ್ಣನ ಸ್ಥಾನದಲ್ಲಿ ನಿಂತು ನೋಡ್ಕೊಂಡಿದ್ದೀರ. ನಮ್ಮ ಮನೇಲಿ ಅಷ್ಟೇ ತೊಂದರೆ ಇದ್ದರೂ ನೀವು ನಮಗೆ ಭಾಳ ಹೆಲ್ಪ್ ಮಾಡಿದ್ದೀರ ಅಣ್ಣ. ಅದು ಮಾತಲ್ಲಿ ಹೇಳ್ಕೊಂಡ್ರೆ ಎಲ್ಲ ದೇವರಿಗೆ ಗೊತ್ತದ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರ. ಓಕೆ, ಹೇಗಿತ್ತು ಅನ್ನೋದನ್ನು ಕೃಷ್ಣ ಅವರೇ ಅಥವಾ ಅವರ ಅಣ್ಣ ಮೇಘರಾಜ್ ಅವರು ಹೇಳಿದ್ರಲ್ಲ. ಹೇಳೋರು ಹಲವು ಥರ ಹೇಳ್ತಾರೆ, ಮಾತಾಡೋರು 100 ಜನ 100 ಥರ ಮಾತಾಡ್ತಾರೆ. ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ? ದೇವರಿದ್ದಾನೆ, ಮೇಲೊಬ್ಬ ಇದ್ದಾನೆ. ಮಾತಾಡೋನಿಗೆ ಅವನು ಯಾವ ಥರ ಮಾತಾಡಿದ್ರು ಮೇಲೊಬ್ಬ ದೇವರಿದ್ದಾನೆ. ಮಾತಾಡೋರು 1000 ಮಾತಾಡ್ತಾರೆ ಆಶ್ರಮದ ಬಗ್ಗೆ, ಹಂಗೆ ಹಿಂಗೆ ಅಂತೇಳಿ. ಕೃಷ್ಣ ಪಾಪ ನಾವು ಚೆನ್ನಾಗಿ ನೋಡ್ಕೊಂಡಿದ್ದೀವಿ, ಚೆನ್ನಾಗೇ ಇದ್ದ. ಈಗ ಫುಲ್ಲು ಸರಿ ಇದ್ದಾನೆ, ನಾರ್ಮಲ್ ಇದ್ದಾನೆ, ಚೆನ್ನಾಗಿದ್ದಾನೆ. ಬಂದಾಗ ಭಾರಿ ಸಮಸ್ಯೆಯಲ್ಲಿದ್ದ. ಅವನಿಗೆ ಏನೇನೋ ಆಗ್ತಾಯಿತ್ತು, ಏನೇನೋ ಸಮಸ್ಯೆ. ನಮ್ಮ ಶಿವಮೊಗ್ಗ ಶ್ರೀಧರ್ ನರಸಿಂಹನ ಸುಪ್ರತಾ ಮೇಡಮ್ ಅವರಿಗೂ ಥ್ಯಾಂಕ್ಸ್ ಹೇಳ್ತಾಯಿದ್ದೀನಿ. ಅವರು ತುಂಬ ರಿಸ್ಕ್ ತೊಗೊಂಡು ಹ್ಯಾಂಡ್ಲ್ ಮಾಡಿದ್ದಾರೆ. ಮೇಡಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾಯಿದ್ದೀನಿ. ತುಂಬ ಕಷ್ಟದಲ್ಲಿ ಬಂದಿದ್ದಾರೆ, ತುಂಬ ಕಷ್ಟದಲ್ಲಿ ಬೆಳೆದಿದ್ದು. ಕೃಷ್ಣಂದು ಪಾಪ ಅವರ ಕಥೆಗಳನ್ನು ಕೇಳೋಕ್ಕೋರು ತುಂಬ ಇದೆ. ಏನು ಮಾಡೋದು, ಎಲ್ರಿಗೂ ಅವ್ರವ್ರ ಕಷ್ಟಗಳಿರುತ್ತೆ, ಅವ್ರವ್ರ ನೋವಿರುತ್ತೆ. ಕೃಷ್ಣನ ಕಥೆಗಳನ್ನು ಕೇಳಿಸ್ಕೊಂಡ್ರಲ್ಲ, ವಾಪಸ್ ಹೋಗ್ತೀನಿ ಊರಿಗೆ. ಇವತ್ತು ನಮಗೂ ಬೇಜಾರಿದೆ ಕಳಿಸ್ಕೊಡ್ಲಿಕ್ಕೆ. ಏನು ಮಾಡೋದು, ಅವರು ದೇವರು ಎಲ್ಲಿಗೆ ಇರ್ತಾನೆ, ಎಷ್ಟು ದಿನ ಅಂತ. ನಮ್ಮಲ್ಲಿ ಇಷ್ಟು ದಿನ ನಮ್ಮ ಆಶ್ರಮದಲ್ಲಿ ಅಂತ ಅವ್ರಿಗೆ ದೇವ್ರು ಬರೆದಿದ್ರು. ಕೃಷ್ಣನಿಗೆ ಅನ್ನೋದು ಋಣ. ಇವತ್ತು ಅವನು ಮನೆಗೆ ವಾಪಸ್ ಹೋಗ್ತೇನೆ, ಖುಷಿ. ನಮಗೆ ಬೇಜಾರೇನಿಲ್ಲ ಕಳಿಸ್ಕೊಡ್ಲಿಕ್ಕೆ, ಖುಷಿಯಾಗಿ ಹೋಗ್ತಾಯಿದ್ದಾನೆ. ಒಳ್ಳೆ ರೀತಿಯಲ್ಲಿ ಹೋಗಲಿ, ಚೆನ್ನಾಗಾಗಿರಲಿ, ಇನ್ನು ಮುಂದೆ ಒಳ್ಳೆ ರೀತಿಯಲ್ಲಿ ಬಾಳಿ ಬದುಕಲಿ, ಯಾವುದೇ ಸಮಸ್ಯೆಗಳು ಬರದೆ ಆ ದೇವರು ಕಾಪಾಡಲಿ ಅಂತೇಳಿ, ಕೃಷ್ಣನಿಗೂ ಅವರ ಕುಟುಂಬದ ಎಲ್ಲರಿಗೂ ಕಾಪಾಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ಸ್.